ATM ತಂಡ ನಡೆಸಿಕೊಡ್ತಾ ಇರುವಂತಹ SPB at 80 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ ಸುಸ್ವಾಗತ. ರತ್ನಗರ್ಭ ಗಣಪತಿಂ ಸಮಾಶ್ರಯಾಮಿ ಸತತಂ. ಗಾನದ ಹಬ್ಬವಿದು ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ. ಈ ಟೈಟ್ಲ್ ಸಾಂಗ್ ಏನು ನೋಡಿದ್ರಿ, ಈ ಗೀತೆನ ನನಗೆ ಮಾಡಿಕೊಟ್ಟವರು ನಾಗೇಶ್ ಸರ್ ಅವ್ರು. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಬೇಕು ಸರ್. ಪ್ರೊಫೆಷ್ನಲಾಗಿ ಸಿಂಗಿಂಗ್ ಅಂತ ನಾನು ಎಂಟ್ರಾಗಿದ್ದು, ಫಸ್ಟು ಹಾಡಿದ್ದು ಶ್ವೇತನ್ ಜೊತೆನೆ ನಾನು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಆ್ಯಕ್ಚುಲಿ ಅವತ್ತು ನನಗೆ ಪ್ರೇಯರ್ ಆಡಬೇಕಂದ್ರೆ ಏನು ಶ್ರುತಿನೂ ಇಲ್ಲ, ತಾಳನೂ ಇಲ್ಲ, ಹೆಂಗೆ ಆಡೋದು ಅನ್ನೋ ಥರ. ಬಟ್ ಇವರು ಇಷ್ಟು ಅಕಂಪನಿ ಮಾಡಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ದಿಸ್ ಇಸ್ ಮೋರ್ ದೆನ್ ಅನಫ್ ಅನ್ನೋ ಥರ ಆಯಿತು. SPB ಅವರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ 80 ಗೀತೆಗಳ ಸಮರ್ಪಣೆ ಮಾಡಿದ್ದೀವಿ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮತ್ತು ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಾಯೋಜನೆ ಮಾಡಿದಂತಹ ಎಲ್ಲರಿಗೂ ಕಲಾಭೂಮಿ ಮತ್ತು ATM ತಂಡದ ಪರವಾಗಿ ನಮ್ಮ ವಂದನೆಗಳು. ಇಂಥ ಒಂದು ಕಾರ್ಯಕ್ರಮ ನನಗೆ ಮಾಡೋಕ್ಕೆ ನನಗೆ ಮೇಯ್ನ್ ಬೆನ್ನೆಲುವಾಗಿ ನಿಂತಂಥ ಒಂದು ನವೋದಯ ನಾಗರಾಜ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಪ್ರಸನ್ನ ಉಡುಪ ಅವರು. ಹಾಗೆ ನಾವು ಈ ವಾಯ್ಸ್ ಓವರ್ ಮಾಡಿ ಹಿಂಗಡೆ ಬ್ಯಾಕೆಟ್ ಡ್ರಾಪಲ್ಲಿ ನಾವು ಅದನ್ನು ಹಾಕಬೇಕು ಅಂದಾಗ ಕೂಡ ನಮಗೆ ಮೇಯ್ನ್ ನೆನಪಾಗಿದ್ದು ಗಿರೀಶ್ ಸರ್ ಅವರು ನನ್ನ ಬ್ರದರ್ ಥರ. ಸೊ ಗಿರೀಶ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದ ಇದ್ದೀವಿ. ನನಗೆ ಫಸ್ಟು ತುಂಬ ಇಂಪ್ರೆಸ್ ಆಗಿದ್ದು ಈ ಟೀಮಲ್ಲಿ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಪರ್ಫೆಕ್ಟ್ ಫ್ರೇಮ್ವರ್ಕ್ ಆ್ಯಂಡ್ ಗುಡ್ ಥಾಟ್ ಪ್ರಾಸೆಸ್. ಹ್ಯಾಟ್ಸ್ ಆಫ್ ಟು ಯುವರ್ ಟೀಮ್. ಐ ವಾಸ್ ವೆರಿ ಇಂಪ್ರೆಸ್ಡ್. ನಮ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ, 80 ಹಾಡುಗಳು ಅವರಿಗಾಗಿ ಅವರು ಡೆಡಿಕೇಟ್ ಮಾಡಿರೋದಕ್ಕೆ ನಿಮಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಹೋಗಿದ್ದೀವಿ, ಹಾಡಿದ್ದೀವಿ. ದಿಸ್ ಈಸ್ ದ ತುಂಬ ಶಿಸ್ತುಬದ್ಧವಾದಂಥ ಒಂದು ಕಾರ್ಯಕ್ರಮ. ತುಂಬ ಇಷ್ಟ ಆಯಿತು ಸರ್. ತುಂಬ ಡಿಸಿಪ್ಲಿನ್ಡ್ ಆಗಿದೆ ನಿಜವಾಗ್ಲೂ. ನಿಮ್ಮ ಒಂದು ATM ಇಂದ ನಮ್ಮ ಕ್ಯಾರೋಕೆ ಕ್ಲಬ್ ಹೆಂಗೆ ನಡೆಸಬೇಕು ಅನ್ನೋದು ಭಾಳಷ್ಟು ಕಲ್ತಿದ್ವಿ ಸರ್ ನಾವು ನಿಜವಾಗ್ಲೂ. ತುಂಬ ದೊಡ್ಡ ಮಾತು. ಆಮೇಲೆ ನಮ್ಮಲ್ಲಿ ಹೆಂಗೆ ಅಂದರೆ ಕ್ಯಾರೋಕೆ ಕ್ಲಬ್ಸ್ನಲ್ಲಿ ನಾವು ಹೋದರೆ ಸರ್ ನನಗೆ ಬೇಕು ಕೊಡಿ ಅಂತ ಇವರು ಎಷ್ಟು ಮೆಟಿಕ್ಯುಲಸ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ A to Z ಆರ್ಡ್ರ್ನಲ್ಲಿ ಹಾಕ್ಬಿಟ್ಟವ್ರೆ. ಕಲೆ ಎಲ್ಲರನ್ನೂ ಕರೆಯುತ್ತೆ, ಆದರೆ ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ ಅಂತ. ಅದರಲ್ಲಿ ನಮ್ಮ ಅರವಿಂದ್ ಸರ್ ಸಹ ಒಬ್ಬರು ಅನ್ನೋದು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಒಂದು ಭಕ್ತಿಗೀತೆ ಇತ್ತು, ಆ ಭಕ್ತಿ ಇವರು ಫಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ರಾತ್ರಿ 2 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ, ನಿಮ್ಮ ಹಾಡು ಮೊದಲನೇದಿದೆ, ನೀವು 8:50ಕ್ಕೆ ಬರಬೇಕು ಅಂತ. ಅಷ್ಟು ಪರ್ಫೆಕ್ಟಾಗಿ ಅವ್ರು ಪ್ಲ್ಯಾನಿಂಗ್ ಮಾಡಿ ಎಲ್ಲಾದ್ರೂ ಇಷ್ಟು ಪಂಕ್ಚುಯಾಲಿಟಿ, ಇಷ್ಟು ಡಿಸಿಪ್ಲಿನ್ ಇರೋವಂಥದ್ದು ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಒನ್ ಆ್ಯಂಡ್ ದಿ ಓನ್ಲಿ ಒನ್ ಕಲಾಭೂಮಿ ಆ್ಯಂಡ್ ATM. ಗಿರೀಶ್ ಅವರು ಎಕ್ಸಲೆಂಟ್ ವಾಯ್ಸ್, ಎಕ್ಸಲೆಂಟ್ ಲ್ಯಾಂಗ್ವೇಜು, ತುಂಬ ಕಮೆಂಡು. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ರಿಯಲಿ ಸೂಪರ್. ಇದು ಅನೌನ್ಸ್ ಮಾಡೋದಾಗಲಿ, ಆ ಮಗು ನೋಡಿದ್ರಿ ಎಲ್ಲರ ಕಣ್ಣಲ್ಲೂ ನೀರು ಬಂತು. ಫಸ್ಟ್ ಅದಕ್ಕೆ ಇವರಿಗೆ ತುಂಬ ಶ್ಲಾಘನೀಯ. ಯಾರಿಗೂ ಆ ಧೈರ್ಯ ಬರೋದಿಲ್ಲ. ಅದು ವೇದಿಕೆ ಅಂದಮೇಲೆ ಎಲ್ಲರಿಗೂ ಅವಕಾಶ ಅಂತ ಪ್ರೂವ್ ಮಾಡಿದ್ರು. ನನಗೇನು ಇಂಪ್ರೆಸ್ ಆಯಿತು ಅಂದರೆ, ಬೆಳಿಗ್ಗೆ 9 ಗಂಟೆಗೆ ಬರೋಕ್ಕೆ ಹೇಳಿದ್ರು, 8:45 ಅಷ್ಟೊತ್ತಿಗೆ ಬಂದ್ವಿ. ಅವಾಗಿಂದ ಇವಾಗವರೆಗೂ ನಾನ್ ಸ್ಟಾಪ್ ಹ್ಯಾಟ್ಸ್ ಆಫ್. SPBಗೆ ಎಷ್ಟು ಡಿಸಿಪ್ಲಿನ್ ಇದೆಯೋ ನಿಮಗೂ ಅಷ್ಟೇ ಡಿಸಿಪ್ಲಿನ್ ಇದೆ. ಯು ಆರ್ ಮಾಡರ್ನ್ SPB. ಕರೋಕೆ ಎನ್ನುವ ಪರಿಕಲ್ಪನೆ ಇಲ್ಲದಿರೋ ಕಾಲದಲ್ಲಿ ಸಿ ಬೆಂಗಳೂರು ಮಾಧ್ಯಮದ ಮೂಲಕ ಜನಪ್ರಿಯತೆಯನ್ನು ಆ ಕಾಲಕ್ಕೆ ಮಾಡಿದ್ರು. ಆ ನಂತರದ ದಿನಗಳಲ್ಲಿ ತಾಂತ್ರಿಕವಾಗಿ ಅರವಿಂದ್ ಅವರು ಮಾಡಿರೋದು ಯಾರಿಗೂ ಸಾಧ್ಯನೇ ಆಗಲ್ಲ. ನಾನು ಕೂಡ ಒಬ್ಬ ಆರ್ಗನೈಸರ್ ಆಗಿ ಹೇಳ್ತೀನಿ, ವಿಷುವಲ್ನ ಅವರೇ ಸ್ವತಃ ವಿಡಿಯೋ ಎಡಿಟಿಂಗ್ನ ಮಾಡಿ ಆ ಲಿಪ್ಸಿಂಕಿಂಗು, ಆ ಟೈಮಿಂಗ್ಸು, ಆ ರೀತಿ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ಒಂದು ದಿವಸ ಹೀಗೆ ನಾನೇನು ಅರ್ಥ ಕೂತಿದ್ದಾಗ ಬಂದುಬಿಟ್ಟು ಸುಮ್ಮನೆ ಬಂದು ನನ್ನ ಕೆಳಗೆ ಕೂತ್ಕೊಂಡು ಕಾಲ ಕೆಳಗೆ ಕೂತ್ಕೊಂಡ್ಬಿಟ್ಟು ನಾನು ಹಾಡ್ಬೋದಾ ಅಂತ ಕೇಳಿದೆ. ಏನು ಗೊತ್ತಾ, ಒಂದು ಹಾಡಪ್ಪ, ನಮಗಲ್ಲಿ ಎಲ್ರಿಗೂ ಹಾಡಲಿಕ್ಕೆ ಅವಕಾಶ ಇದೆ, ನೀವು ಹಾಡಿ ಅಂತ ಹೇಳಿದೆ. ಅದು ಅವ್ರು ಯಾವುದೋ ಒಂದು ಕಿಶೋರ್ ಕುಮಾರದ ಹಾಡಾಡಿದ್ರು, ಅದ್ಭುತವಾಗಿತ್ತು.
ಇಷ್ಟೊತ್ತು ತನಕ ನೀವೆಲ್ಲ ತಾಳ್ಮೆಯಿಂದ ಕಾರ್ಯಕ್ರಮ ಕೂತು ನೋಡಿದ್ದೀರಾ, ಆನಂದಿಸಿದ್ದೀರಾ. ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ. ವಿಘ್ನ ವಿನಾಶಕನಾದ ಗಣೇಶನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. रत्नगर्भगणपतिं समाश्रयामि सततम्. रत्नवचनगीयमान निजचरित्रवैभवम्. तुलयेशशेखरं प्रणवमयस्वरूपिणो शिवसुतं मे भवदमखिल भुवन मङ्गलप्रदम्. वाणी वीणा पुस्तकपाणि, वाणी वीणा पुस्तकपाणि, वाञ्छितपदने कल्याणी. वाणी वीणा पुस्तकपाणि, वाञ्छितपदने कल्याणी. वाणी वीणा पुस्तकपाणि. ಎಲ್ಲರಿಗೂ ನಮಸ್ಕಾರ. ವರುಣನ ಪುಷ್ಪವೃಷ್ಟಿ ಬೆಳಗ್ಗೆನೆ ಆಗಿದೆ. ಅದು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಸೂಚಕ. ಕಲಾಭೂಮಿ ಸಹಯೋಗದೊಂದಿಗೆ ATM ತಂಡ ನಡೆಸಿಕೊಡ್ತಾ ಇರುವಂತಹ ನಮ್ಮ ನೆಚ್ಚಿನ ಗಾಯಕರಾದ ಹಾಗೂ ನಾಯಕರಾದ ಅರವಿಂದ್ ಸತೀಶ್ ಅವರ ನಾಯಕತ್ವದಲ್ಲಿ SPB at 80 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಕಲಾಭೂಮಿ ತಂಡ ಹಲವಾರು ವರ್ಷಗಳಿಂದ ಗಾಯಕರಿಗೆ ವೇದಿಕೆಯನ್ನು ಒದಗಿಸ್ಕೊಡ್ತಾ ಬಂದಿದೆ. ಅಂದರೆ ನಾವು ಹಾಡಬಹುದು ಅಂತ ಅಂದ್ಕೊಳ್ಳುವಂಥ ಎಲ್ಲ ಗಾಯಕರಿಗೂ ವಯಸ್ಸಿನ ಇತಿಮಿತಿ ಇಲ್ಲದೆ ಪ್ರತಿಯೊಬ್ಬರಿಗೂ ಕಲಾಭೂಮಿ ಮತ್ತು ATM ತಂಡ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ, ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಬಂದಿದೆ. ಇವತ್ತು SPB at 80 ಇದು ನಮ್ಮ ಕಲಾಭೂಮಿ ಮತ್ತು ATM ತಂಡದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಹೇಳಬೇಕು. ಈ ಮಹತ್ವಾಕಾಂಕ್ಷಿ ಯೋಜನೆಯ ಭಾಗವಾಗಿ ನಾವೆಲ್ಲರೂ ಇರೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಿಮಗೂ ಹೆಮ್ಮೆ ಅಂತಂದರೆ ಜೋರಾದ ಒಂದು ಚಪ್ಪಾಳೆ ಬರಲಿ. ಯಾಕೆಂದರೆ ಅರವಿಂದ್ ಅವರು ಹೇಳ್ತಾ ಇದ್ರು ಇದು ನಮ್ಮ ಮಹತ್ವಾಕಾಂಕ್ಷಿ ಹೆಜ್ಜೆ ಅಂತ. ಇದೇ ರೀತಿ ಇನ್ನೂ ಹೆಚ್ಚಿನ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿ ಸತೀಶ್ ಅವ್ರಿಗೆ ಮತ್ತು ATM ಮತ್ತು ಕಲಾಭೂಮಿ ತಂಡಕ್ಕೆ ಸಿಗಲಿ ಅಂತ ಅಂದ್ಬಿಟ್ಟು ಹಾರೈಸ್ತಾ ಈಗ ಇಂದಿನ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ತೆರಳೋಣ. ಅಂದರೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಏನಕ್ಕೋಸ್ಕರ, ಯಾವುದಕ್ಕೋಸ್ಕರ? ಅವರನ್ನು ನಾವು ಸಂಭ್ರಮಿಸೋದಕ್ಕೆ. ಅಂದರೆ ಕಳೆದ ತಿಂಗಳು ಅವರ ಹುಟ್ಟಿದ ಹಬ್ಬ ಇತ್ತು. ಆ ಕಳೆದ ತಿಂಗಳು ಕಾರ್ಯಕ್ರಮವನ್ನು ನಾವು ಈ ತಿಂಗಳು ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ SPB ಅಂತಹ ಮಹಾನ್ ಚೇತನ ಅವರು ಯಾವಾಗಲೂ ಅಜರಾಮರ. ಈಗ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ. ಅಂದರೆ SPB ಅವ್ರ ಬಗ್ಗೆ ಮಾತಾಡಿದ್ರೆ ಅದು ಒಂದು ಸಮುದ್ರದ ಬಗ್ಗೆ ಮಾತಾಡಿದ ಹಾಗೆ, ಸೂರ್ಯನ ಬಗ್ಗೆ ಮಾತಾಡಿದ ಹಾಗೆ ಆಗುತ್ತೆ. ಯಾಕೆಂದರೆ ಎಲ್ಲ ಗಾಯಕರಿಗೂ ಗುರು ಸಮಾನರು, ದೈವ ಸಮಾನರು. ಆದರೂ ಅವರನ್ನು ಸಣ್ಣದಾಗಿ ಪರಿಚಯ ಮಾಡಿಕೊಡೋದು ನಮ್ಮ ಕರ್ತವ್ಯ. ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ಇವರು ಜೂನ್ 4, 1946 ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಹುಟ್ಟುತ್ತಾರೆ. ಆದರೆ ನೆಲ್ಲೂರಿನಲ್ಲಿ ಅವರ ಹೆಚ್ಚಿನ ಬಾಲ್ಯ ಅವರು ಕಳೀತಾರೆ. ತಂದೆಯವರು ಸಾಂಬಮೂರ್ತಿಯವರು, ತಾಯಿ ಶಕುಂತಲಾ ಅವರು. ಸಾಂಬಮೂರ್ತಿಯವರು ಹರಿಕಥಾ ವಿದ್ವಾಂಸರಾಗಿದ್ದರಿಂದ
ಬಾಲಸುಬ್ರಹ್ಮಣ್ಯಂ ಅವರಿಗೆ ಸಹಜವಾಗಿ ಗಾಯನದ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಸಕ್ತಿ ಬರುತ್ತೆ. ಅವರು ಚಲನಚಿತ್ರಕ್ಕೆ ಬರುವುದಕ್ಕೆ ಮುನ್ನ ಶಾಸ್ತ್ರೀಯವಾಗಿ ಅವರು ಅಭ್ಯಾಸ ಮಾಡಿದಂತಹವರು ಅಲ್ಲ. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಬಹುಶಃ ನಾವು ದಕ್ಷಿಣ ಭಾರತೀಯರಿಗೆ ಇದ್ರ ಬಗ್ಗೆ ಗೊತ್ತಿದೆ. ಆದರೆ ಉತ್ತರ ಭಾರತದವರು ಅವರು ಹಿಂದಿ ಚಲನಚಿತ್ರ ಗೀತೆಗಳನ್ನು ಹಾಡೋಕ್ಕೆ ಪ್ರಾರಂಭ ಮಾಡಿದಾಗಿಂದ ಅವ್ರು ಅನ್ಕೊಂಡಿದ್ದು ಏನು ಅಂದರೆ, ಶಾಸ್ತ್ರೀಯವಾಗಿ ಇವರು ಬಹಳ ನುರಿತ ಗಾಯಕರು, ಇವರು ಬಹಳ ಚೆನ್ನಾಗಿ ಕಲಿತ್ಕೊಂಡು ಇವರು ಚಲನಚಿತ್ರ ರಂಗಕ್ಕೆ ಬಂದಿರೋದು ಅಂತ ಅನ್ಕೊಂಡಿದ್ರು. ಬಹುಶಃ ನಮ್ಮಲ್ಲೂ ಬಹಳಷ್ಟು ಜನ ಹಾಗೆ ಅನ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ. ಅವರು ಮೂಲತಃ ಶಾಸ್ತ್ರೀಯ ಸಂಗೀತ ಗಾಯಕರೆಲ್ಲ, ಅಭ್ಯಾಸ ಮಾಡಿರಲಿಲ್ಲ. ಅವರು ಚಲನಚಿತ್ರ ಗೀತೆಗಳನ್ನು ಕೇಳಿಕೊಂಡು ಮತ್ತು ಮನೆಯಲ್ಲಿ ತಂದೆಯವರು ನಡೆಸ್ಕೊಡ್ತಾ ಇದ್ದಂತಹ ಅಂದರೆ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಅದರಿಂದ ಸಂಗೀತವನ್ನು ಕಲಿತಂಥವರು. ಅವರು SP ಕೋದಂಡಪಾಣಿ ಅವ್ರನ್ನ ತಮ್ಮ ಗುರುಗಳು ಅಂತ ಅಂದ್ಕೊಂಡಿದ್ದರು. SP ಅಂದರೆ ಅಂದರೆ ಅವರೂ ಕೂಡ ಶ್ರೀಪತಿ ಪಂಡಿತಾರಾಧ್ಯುಲ ಅಂತಲೇ ಅವ್ರ ಹೆಸರು. ಅವರು ಬಾಲಸುಬ್ರಹ್ಮಣ್ಯಂ ಅವರ ದೂರದ ಸಂಬಂಧಿ ಕೂಡ ಆಗಬೇಕು. ಹಾಗೆ ಮೊಹಮ್ಮದ್ ರಫಿ ಅವ್ರನ್ನ ಅವರು ಮಾನಸಿಕವಾಗಿ ಗುರುಗಳು ಅಂತ ತಿಳ್ಕೊಂಡಿದ್ದವರು. ಮೊಹಮ್ಮದ್ ರಫಿ ಅವರ ಹಾಡುಗಳನ್ನು ಕೇಳಿ ಬಾಲಸುಬ್ರಹ್ಮಣ್ಯಂ ಅವರು ಅದರಿಂದ ಪ್ರೇರಿತರಾಗಿ ಹಾಡುಗಳನ್ನು ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಇಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಕೂಡ ಆ ಇಂಜಿನಿಯರಿಂಗ್ ಪದವಿಯನ್ನು ಬಿಟ್ಟು ಗಾಯನದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡವರು. ಅವರು 1966ರಲ್ಲಿ ಘಂಟಸಾಲ ಅವರು ಮತ್ತು ಅಂದರೆ ತೆಲುಗಿನ ಬಹಳ ಪ್ರಖ್ಯಾತ ಗಾಯಕರಾದಂತಹ ಘಂಟಸಾಲ ಅವರು ಹಾಗೆ SP ಕೋದಂಡಪಾಣಿ ಅವರು ಪ್ರಖ್ಯಾತ ಸಂಗೀತ ನಿರ್ದೇಶಕರಾಗಿದ್ದರು. ಅವರ ಮುಂದೆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದಾಗ ಅವರ ಹಾಡಿಗೆ ಮಾರು ಹೋಗಿ ಅವರಿಗೆ ಶ್ರೀ 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 ಮರ್ಯಾದಾ ರಾಮಣ್ಣ ಅನ್ನುವಂತಹ ಒಂದು ತೆಲುಗು ಚಲನಚಿತ್ರದಲ್ಲಿ ಅವರಿಗೆ ಮೊದಲನೇ ಬಾರಿಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ತೆಲುಗು ಬಿಟ್ಟರೆ ಕನ್ನಡದಲ್ಲಿ ಹಾಡಿದಂತಹ ಅಥವಾ ತೆಲುಗು ಬಿಟ್ಟರೆ ಬೇರೆ ಭಾಷೆಯ ಯಾವ ಗೀತೆ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು ಮೊದಲ ಬಾರಿಗೆ? ಯಾರಿಗಾದರೂ ತಿಳಿದಿದೆಯಾ? ಕನ್ನಡನೇ. ಯಾವ ಹಾಡು? ನಕ್ಕರೆ ಅದೇ ಸ್ವರ್ಗ. ನಮ್ಮ ನಾಗರಾಜ್ ಅವ್ರಿಗೊಂದು ಚಪ್ಪಾಳೆ ಬರಲಿ. ನಕ್ಕರೆ ಅದೇ ಸ್ವರ್ಗ ಚಿತ್ರಕ್ಕೆ ಮೊದಲ ಬಾರಿಗೆ ಕನ್ನಡದಲ್ಲಿ ಅವರು ಹಾಡುಗಳನ್ನು ಹಾಡಿದ್ರು. ನಮ್ಮ ಕನ್ನಡಿಗರ ಹೆಮ್ಮೆ ಅಷ್ಟು ಮಾತ್ರ ಅಲ್ಲ, ಬಹುಶಃ ಕನ್ನಡ ಭಾಷೆಯಲ್ಲಿ ಚಲನಚಿತ್ರ ಗೀತೆಗಳಲ್ಲಿ ಅತಿ ಹೆಚ್ಚು ಕನ್ನಡದ ಕುರಿತಾದ ಹಾಡುಗಳನ್ನು ಹಾಡಿರೋರು ಕೂಡ SP ಬಾಲಸುಬ್ರಹ್ಮಣ್ಯಂ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಈ ವಿಷಯಕ್ಕೆ. ಹಾಗೆ ಅವರು ಕನ್ನಡದ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇತ್ತು ಅಂತಂದರೆ, ಮುಂದಿನ ಜನ್ಮದಲ್ಲಿ ನಾನು ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ಬಯಸ್ತೀನಿ ಅಂತ ಹೇಳಿದರು. ಅವರು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳೋರು, ಎಲ್ಲರೂ ನನ್ನ ಪ್ರೀತಿ ಮಾಡ್ತಾರೆ, ಆದರೆ ಕನ್ನಡಿಗರು ನನ್ನನ್ನು ಒಂದು ಸ್ವಲ್ಪ ಹೆಚ್ಚು ಪ್ರೀತಿ ಮಾಡ್ತಾರೆ ಅಂತ. ಅಲ್ವಾ? ನಾವೆಲ್ಲ ಎಷ್ಟು ಪ್ರೀತಿ ಮಾಡ್ತೀವಲ್ವಾ, ಅವ್ರನ್ನ ಎಷ್ಟು ಪ್ರೀತಿಸ್ತೀವಲ್ವಾ? ಅದಕ್ಕೆ ಈ ಕಾರ್ಯಕ್ರಮದ ಆಯೋಜನೆನೇ ಒಂದು ಮುಖ್ಯವಾದ ಒಂದು ಕಾರಣ ಅಂತ ಅನಿಸುತ್ತೆ. ಹಾಗೆ ನಮ್ಮ ಇನ್ನೊಂದು ಹೆಮ್ಮೆ ಏನು ಅಂತಂದರೆ, ಬಾಲಸುಬ್ರಹ್ಮಣ್ಯಂ ಅವರು ಒಂದೇ ದಿವಸದಲ್ಲಿ ತಮಿಳಿನಲ್ಲಿ ಸುಮಾರು ಒಂದು 18 ಹಾಡುಗಳನ್ನು ರೆಕಾರ್ಡ್ ಮಾಡಿದ್ರು. ತೆಲುಗಿನಲ್ಲಿ ಸುಮಾರು ಒಂದು 20-21 ಹಾಡುಗಳನ್ನು ರೆಕಾರ್ಡ್ ಮಾಡಿದ್ರು. ಆದರೆ ಕನ್ನಡದಲ್ಲಿ ಎಷ್ಟು ಹಾಡನ್ನು ರೆಕಾರ್ಡ್ ಮಾಡಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಾ? ಉಪೇಂದ್ರ ಕುಮಾರ್ ಅವರ ನಿರ್ದೇಶನದಲ್ಲಿ ಒಂದೇ ದಿನ 28 ಹಾಡುಗಳನ್ನು ಅವರು ಕನ್ನಡದಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ. ಈ ಮಾಹಿತಿ ಏನು ಅಂತಂದರೆ, ನೀವು ಅಂತರ್ಜಾಲದಲ್ಲಿ ಹುಡುಕಿದ್ರೆ ಕೆಲವು ಕಡೆ 22 ಅಂತ ಸಿಗುತ್ತೆ, ಕೆಲವು ಕಡೆ 28 ಅಂತ ಸಿಗುತ್ತೆ. ಆದರೆ ವಿಷಯ ಏನು ಅಂತಂದರೆ, ನಮ್ಮ ಕನ್ನಡದ ಬಗ್ಗೆ ಅವ್ರಿಗಿದ್ದಂತಹ ಅಭಿಮಾನ 12 ಗಂಟೆಗಳಲ್ಲಿ 28 ಬಿಡಿ 20 ಮಾಡೋದು, 22 ಮಾಡೋದು ಕೂಡ ಬಹಳ 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 ದೊಡ್ಡ ವಿಷಯನೇ. ಅದಕ್ಕೆ ಅವರು ಗಿನ್ನಿಸ್ ರೆಕಾರ್ಡ್ ಕೂಡ ಹೊಂದಿದ್ದಾರೆ. ಹಾಗೆ ಸುಮಾರು ಎಷ್ಟು ಸಾವಿರ ಹಾಡುಗಳನ್ನು ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರಬಹುದು? 40,000ಕ್ಕೂ ಮಿಕ್ಕ ಹಾಡುಗಳನ್ನು ಅವರು ಮುದ್ರಣ ಮಾಡಿದ್ದಾರೆ, ಅಂದರೆ ರೆಕಾರ್ಡ್ ಮಾಡಿದ್ದಾರೆ. ಆ 40,000 ಹಾಡುಗಳನ್ನು ಕಡೆ ಪಕ್ಷ ಒಂದು 4 ಲಕ್ಷ ಸತಿನಾದರೂ ಹಾಡಿರ್ತಾರೆ, ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಹಾಡಿರ್ತಾರೆ ಅಲ್ವಾ? ಹೀಗೆ ಅಂದರೆ ಬಾಲಸುಬ್ರಹ್ಮಣ್ಯಂ ಅವರಿಗೆ ಅನೇಕ ಪ್ರಶಸ್ತಿಗಳು ಹುಡ್ಕೊಂಡು ಬಂದವು. ಅಂದರೆ ತೆಲುಗಿನ ಚಿತ್ರರಂಗದಲ್ಲಿ ಹಲವು ಪ್ರಶಸ್ತಿಗಳು, 25 ಬಾರಿ ನಂದಿ ಪ್ರಶಸ್ತಿ ಬಂತು. ಹಾಗೆ ಕನ್ನಡ ಚಿತ್ರಗಳಿಗಾಗಿ ಅವರಿಗೆ ಪ್ರಶಸ್ತಿ ಬಂತು. ಇವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗಳು ಕೂಡ ಬಂದಿದೆ. ಹಾಗೆ ಮುಂದೊಂದು ದಿನ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಬರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಯಾಕೆಂತಂದರೆ ಅವರು ಅದಕ್ಕೆ ಖಂಡಿತವಾಗಿ ಅರ್ಹರು. ಭಾರತೀಯ ಚಿತ್ರರಂಗ, ದಕ್ಷಿಣ ಭಾರತ ಅಲ್ಲ, ಭಾರತೀಯ ಚಿತ್ರರಂಗ SP ಬಾಲಸುಬ್ರಹ್ಮಣ್ಯಂ ಅವರ ಹೆಸರು ಹೇಳಿದಲೇ ಪೂರ್ಣ ಆಗೋದೇ ಇಲ್ಲ. ಇಂಥವರು ಕೋವಿಡ್ ಸಮಯದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅದು ಬಹಳ ದುಃಖದ ಸಂಗತಿ. ಅಂದರೆ ಅವರು ದೈಹಿಕವಾಗಿ ಮಾತ್ರ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಮಾನಸಿಕವಾಗಿ ಯಾವಾಗಲೂ ನಮ್ಮ ಒಳಗಡೆನೇ ಇರ್ತಾರೆ, ನಮ್ಮಲ್ಲೇ ಇರ್ತಾರೆ.
ನಾವು ಅಂದರೆ ಹಾಡನ್ನು ಹಾಡಬೇಕು ಅಂತ ಅಂದ್ಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಅಥವಾ ಕೇಳಬೇಕು ಅಂತ ಅಂದ್ಕೊಳ್ಳುವಂಥ ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಹೃದಯದಲ್ಲಿ ಅವರು ಯಾವಾಗಲೂ ನೆಲೆಸಿರ್ತಾರೆ ಅಂತ ಹೇಳ್ತಾ ಈಗ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ತೆರಳೋಣ. ಸ್ವರದ ಸರದಾರನೇ ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವನೇ ಬಾಲಸುಬ್ರಹ್ಮಣ್ಯಂ ನಮ್ಮ ಎದೆಯಾಳದ ದನಿಯೇ ಎಸ್ಪಿಬಿ ಸ್ವರಾರ್ಚನೆ ಎಸ್ಪಿಬಿ ಸ್ವರಾರ್ಚನೆ. ನಿಮ್ಮ ಹುಟ್ಟು ಹಬ್ಬದ ಸುದಿನದಲ್ಲಿ 80ರ ಸಂಭ್ರಮದ ಹರಕೆಯಲ್ಲಿ ಕನ್ನಡ ನಾಡಿನ ಮನೆ ಮನದಲ್ಲೂ ನಿಮ್ಮದೇ ನೆನಪಿನ ಗಾನ ಸುಧೆ ನಿಮ್ಮ ಸ್ವರ ಸಾಗರವು ತುಂಬಿ ಹರಿದಿದೆ. ಭಾವಲ್ಲೋಕದ ಬಾಗಿಲು ತೆರೆದಿದೆ. ಕಾಲ ಕಳೆದರು ಮಾಸದ ಧ್ವನಿಯೇ ನಿಮ್ಮ ಹಾಡೇ ನಮಗೆ ಜೀವ ಸೇಲೆ. PM ಭಟ್ಟು ಗಾನದ ಹಬ್ಬವಿದು. ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ ನಿಮ್ಮ ಪಾದಕ್ಕೆ ಸಮರ್ಪಣೆ. ಈಶ್ವರಾರ್ಚನೆ ಬಾಲು ಸರ ನಿಮಗೆ ಕೋಟಿ ವಂದನೆ. ಇಂದಿನ ಗಾಯಕರ ಕಂಠದಲ್ಲಿ ನೀವೇ ತೇಲಿ ಬನ್ನಿ. ಎಸ್ಪಿಬಿ ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ. ಬಾಲು ಸರ್ ಬಾಲು ಸರ್ ಕಲಾಭೂಮಿಯ ವೇದಿಕೆಯಿಂದ ನಿಮಗೆ ಸ್ವರಾಂಜಲಿ.